ಸಲಿಂಗ ಕಾಮದ ಸುಳಿಯಲ್ಲಿ ಸಿಲುಕಿದ್ದಾರೆ ಸೂರಜ್. ಇಂದು ಹೊಳೆನರಸೀಪುರದಲ್ಲಿ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆ ಇದೆ. ನಿನ್ನೆ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಗನ್ನಿಕಡ ಫಾರ್ಮ್ ಹೌಸ್ನಲ್ಲಿ ಈ ಒಂದು ಮಹಜರು ನಡೆಯುತ್ತೆ. ತೋಟದ ಮನೆಯ ಬಳಿ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಲಾಗಿದೆ. ಸೂರಜ್ ಅರೆಸ್ಟ್ ಆಗಿದ್ದಾರೆ. ಗನ್ನಿಕಡ ತೋಟದ ಮನೆ ಕಂಪ್ಲೀಟ್ ಆಗಿ ಖಾಲಿ ಆಗಿದೆ. ಗನ್ನಿಕಡ ಫಾರ್ಮ್ ಹೌಸ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಇಡೀ ರೇವಣ್ಣ ಪರಿವಾರ, ಅದರಲ್ಲಿ MLC ಸೂರಜ್ ರೇವಣ್ಣ ಅವರ ಮೇಲೆ 2 ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗನ್ನಿಗಡ ಫಾರ್ಮ್ ಹೌಸ್ನಲ್ಲಿ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಗಂಭೀರವಾದಂಥ ಆರೋಪ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಇದರ ತನಿಖೆಯನ್ನು ಮಾಡುತ್ತಿದ್ದಾರೆ. ತನಿಖೆಯ ಮುಂದುವರಿದ ಭಾಗವಾಗಿ ಸೂರಜ್ ರೇವಣ್ಣ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆ ನಂತರ ಗನ್ನಿಗಡದ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬರೋದಕ್ಕೆ ಈಗ SIT ತಂಡ ರೆಡಿ ಆಗಿದೆ. ಯಾವುದೇ ಕ್ಷಣದಲ್ಲಿ ಅವರನ್ನ ಗನ್ನಿಗಡದ ಇದೇ ಫಾರ್ಮ್ ಹೌಸ್ಗೆ, ನೀವು ಗಮನಿಸ್ತಾ ಇದ್ದೀರಲ್ಲ, ತೋಟದ ಮನೆ, ಸೂರಜ್ ರೇವಣ್ಣ ಅವರ ತೋಟದ ಮನೆ. ಈ ತೋಟದ ಮನೆಯಲ್ಲೇ ಸೂರಜ್ ರೇವಣ್ಣ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು, ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅನ್ನುವ ಆರೋಪ ಇದೆ. ಇದೇ ತೋಟದ ಮನೆಯಲ್ಲಿ ಈ ಹಿಂದೆ ಕೊರೋನಾ ಸಮಯದಲ್ಲಿ ನನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂಥೇಳಿ ಸಂತ್ರಸ್ತ ಕಂಪ್ಲೇಂಟನ್ನು ಕೊಟ್ಟಿದ್ದರು ಬೆಂಗಳೂರು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಇನ್ನೊಬ್ಬ ಕೂಡ ನನ್ನನ್ನು ಮನೆ ಕರೆಸಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅಂಥೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದರು. 377 ಸೇರಿದಂತೆ 506, 34, 348 ಸೆಕ್ಷನ್ ಅಡಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಪಂಚನಾಮೆಗೋಸ್ಕರ SIT ಅಧಿಕಾರಿಗಳ ತಂಡ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಳಿ ಬಣ್ಣದ ಫಾರ್ಮ್ ಹೌಸ್ ಏನಿದೆ, ತೋಟದ ಮನೆಯಲ್ಲಿದೆ, ಅಲ್ಲಿಗೆ ಕರೆದುಕೊಂಡು ಬಂದು ಅವರನ್ನು ಅಲ್ಲಿ ಪಂಚನಾಮೆ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಒಟ್ಟಾರೆ ಸೂರಜ್ ರೇವಣ್ಣ ಅವರ ಅಸಹಜ ಲೈಂಗಿಕ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಮೊದಲು ಸೂರಜ್ ರೇವಣ್ಣ ಅವರ ಜೊತೆಗಿದ್ದ ವ್ಯಕ್ತಿ ಸೂರಜ್ ರೇವಣ್ಣ ಅವರ ಪರವಾಗಿ ಮೊದಲ ಸಂತ್ರಸ್ತನ ವಿರುದ್ಧ ದೂರನ್ನು ಕೊಟ್ಟಿದ್ರು, ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂಥೇಳಿ. ಅದಾದ ನಂತರ ಯೂಟರ್ನ್ ಹೊಡೆದಂಥ ಅದೇ ಆತ ಸಂತ್ರಸ್ತನಾಗಿ ಸೂರಜ್ ರೇವಣ್ಣ ಅವರ ವಿರುದ್ಧವೇ ನನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ, ಸೂಕ್ತ ಕ್ರಮ ಆಗಬೇಕು ಅಂಥೇಳಿ ದೂರನ್ನು ಕೊಟ್ಟಿದ್ರು. ಇದೆಲ್ಲವೂ ಕೂಡ ಸೂರಜ್ ರೇವಣ್ಣನವರಿಗೆ ಸಂಕಷ್ಟ ತಂದಿತ್ತು. ತನಿಖೆಯ ಮುಂದುವರಿದ ಭಾಗವಾಗಿ ಪಂಚನಾಮೆಗೋಸ್ಕರ SIT ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದರೂ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಪ್ರಕರಣ ಇನ್ನೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಹಾಸನ.